ಹಾ ಅಂತ ಹೆಲ್ಮೆಟ್ ಹಾಕೊಂಡಾಗ ಲಾಕ್ ಮಾಡ್ಕೋಬೇಕು. ಹಿಂದೆ ಇರೋರು ಗಾಡಿ ಮೇಲೆ ಹತ್ಸೂರ ಬಿದ್ದೋಗ್ಬಿಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ನೋಡಿದ್ರಾ ಎಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಈ ಜನಗಳ ಬುದ್ಧಿ ಬರಲ್ಲ. ಹಾಫ್ ಹೆಲ್ಮೆಟ್ ಹಾಕೊಂಡ್ ನೀವ್ ಸಾಯೋದಲ್ದೆ ಬೇರೆಯವ್ರನ್ನ ಸಾಯ್ತಿರಲ್ರಲ್ಲ. ಅಟ್ಲೀಸ್ಟ್ ಲಾಕ್ ಆದ್ರೂ ಮಾಡ್ಕೊಂಡ್ ಸಾಯಲ್ಲ, ಸುಮ್ನೆ ಹಂಗೆ ಸತ್ತೋಗ್ಬಿಡೋದು, ನಮ್ಮನ್ನ ಸಾಯ್ತದು. ಇವಾಗ ಬೀಳ್ತಲ್ಲ ಗುರು ಹೆಲ್ಮೆಟ್. ಅಕಸ್ಮಾತ್ ಯಾವ್ದಾದ್ರು ಬೇರೆ ಬೈಕ್ ಹತ್ತಿದ್ರೆ ಅದ್ರ ಮೇಲೆ ಏನ್ ಕತೆ, ಹೆಲ್ಮೆಟ್ ಮೇಲೆ ಬೈಕ್ ಹತ್ತಿದ್ರೆ ಉಳಿಯುತ್ತ ಬೈಕು, ಅವ್ರು ಅಟ್ಲೀಸ್ಟ್ ಕಿಡ್ಡಾಗಿ ಬಿದ್ದೇ ಬೀಳುತ್ತೆ. ಯಾರ್ ಗುರು ಹೊಣೆ ಅದಕ್ಕೆಲ್ಲ? ನೀನ್ ಮಾಡೋ ತಪ್ಪಿಗೆ ನೀನ್ ಹಾಕೊಂಡಿರೋ ಕಿತ್ತೋಗಿರೋ ಹೆಲ್ಮೆಟ್ಗೆ ಬೇರೆಯವ್ರ ಕಷ್ಟ ಅನುಭವಿಸ್ಬೇಕು ಅಂದ್ರೆ ಹಾಫ್ ಹೆಲ್ಮೆಟ್ ಬ್ಯಾನ್ ಮಾಡೋರೆ ಅಂತ ಹೇಳ್ತಾನೆ ಅವ್ರೆ ಗೌರ್ಮೆಂಟ್ ಅವರು. ಅದೇನ್ ಬ್ಯಾನ್ ಆಗಿದೆ ಇದುವರೆಗೂ ನಾನು ನೋಡಿಲ್ಲ. ಎಲ್ಲಾರು ಹಾಕೊಂಡ್ ಓಡಾಡ್ತಾನೆ ಅವ್ರೆ ಆರಾಮಾಗಿ. ಅಲ್ಲ, ಇವ್ರು ಗೌರ್ಮೆಂಟ್ ಅವರು ರೂಲ್ಸ್ ಗಳನ್ನ ತರೋದೇನೆ ಜನಗಳ ಹತ್ರ ದುಡ್ಡು ವಸೂಲಿ ಮಾಡಕ್ ಅಷ್ಟೇನೆ. ಯಾಕೆಂತ ಹೇಳ್ತೀನಿ ಕೇಳಿ. ಹಾಫ್ ಹೆಲ್ಮೆಟ್ ನ ಬ್ಯಾನ್ ಮಾಡೋ ಬದಲು ಮ್ಯಾನುಫ್ಯಾಕ್ಚರಿಂಗ್ ನ ಸ್ಟಾಪ್ ಮಾಡ್ಬೋದಲ್ಲ? ಹೌದಲ್ವಾ? ನಿಜವಾಗ್ಲೂ ನಿಮ್ಗೆ ಜನಗಳದ್ದು ಪ್ರಾಣ ಉಳಿಸೋದೇ ಗುರಿಯಾಗಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ನ ಸ್ಟಾಪ್ ಮಾಡಿಸ್ಬಿಡಿಯಲ್ಲ. ಚೆನ್ನಾಗಿ ಹಾಫ್ ಹೆಲ್ಮೆಟ್ ಯಾರ್ಯಾರು ಹಾಕೊಂತೀರೋ ನಿಮ್ಗೆಲ್ಲ ಕೈ ಮುಗಿದ್ ಬೇಡ್ಕೊಂತೀವಪ್ಪ. ನೀವುಗಳು ಹೆಂಗಿದ್ರು ಸಾಯ್ತೀರಾ. ಆ ಹೆಲ್ಮೆಟ್ ಹಾಕೊಂಡು ಯೂಸ್ ಇಲ್ಲ, ಬಿದ್ರೆ ಪಕ್ಕ ಹೋಗ್ಯಾನ ನೀವು ತಲೆಗೆ ಎಡ್ ಬೀಳುತ್ತೆ. ನಿಮ್ ಬಗ್ಗೆ ಅಂತೂ ನೀವು ತಲೆ ಕೆಡ್ಸ್ಕೊಳಲ್ಲ ಅಲ್ವಾ? ನಿಮ್ ಜೀವದ ಬಗ್ಗೆ ನಿಮ್ಗೆ ಕೇರ್ ಇಲ್ಲ ಅಲ್ವಾ? ಬಿಟಾಕಿ ಬೇಡ. ಅಟ್ಲೀಸ್ಟ್ ನಮ್ ಜೀವನ ಉಳಿಸಿ. ದಯವಿಟ್ಟು ನೀವ್ ಮಾಡೋ ತಪ್ಪಿಂದ ನಮ್ ಜೀವ ಕಳ್ಕೊಳಂಗ್ ಮಾಡಕ್ ಹೋಗ್ಬಿಡಿ. ನಾನ್ ಇರೋದೇ ಹಿಂಗೆ, ನಾನ್ ನನ್ ದಾರಿಲೇ ಬದುಕೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ?